22ನೇ ತಾರೀಕು ಇಡೀ ವಿಶ್ವ ಜಲ ದಿನ. ಈ ವರ್ಷ ಭಾಳ ವಿಶೇಷವಾಗಿ ನಾವು ಆಚರಣೆಯನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಬೆಂಗಳೂರು BWSSB, ನಮ್ಮ ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಒಂದು ವಾರದ ಕಾಲ ಇದು ಒಂದು ಪ್ಲೆಡ್ಜ್ ಮಾಡೋಂಥ ಪ್ರತಿಜ್ಞಾ ಸ್ವೀಕಾರ ಮಾಡೋಂಥದ್ದು. ಸೇವ್ ವಾಟರ್, ನೀರನ್ನು ಉಳಿಸಿ ಅಂಥೇಳಿ ಈ ಪ್ರತಿಜ್ಞಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಶುಕ್ರವಾರ ಸಾಯಂಕಾಲ ಬೆಳಗ್ಗೆ ನಾನು ಬಾಗಮಂಗಲದ ಹೋಗಿ ಅಲ್ಲಿ ಪೂಜೆ ಮಾಡಿ ಆ ತೀರ್ಥ ತೆಗೆದುಕೊಂಡು ಇಡೀ ಬೆಂಗಳೂರು ನಗರ ನಾವೆಲ್ಲ ಕಾವೇರಿ ನೀರನ್ನು ಉಪಯೋಗಿಸ್ತಾ ಇದ್ದೇವೆ. ಕಾವೇರಿ ನೀರೇ ನಮಗೆ ಆಧಾರ ಸ್ತಂಭ. ಈ ವೃಷಭಾವತಿ ಇರ್ಬೋದು, ಇಲ್ಲಿರೋಂಥ ಎಲ್ಲ ಸಣ್ಣ ಸಣ್ಣ ನದಿಗಳೆಲ್ಲ ಇದು ಕಾವೇರಿ ಜಲಾನಯ ಪ್ರದೇಶ. ಸೊ ಇವತ್ತು ನಾನು 5-6 ಜಾಗಗಳನ್ನೆಲ್ಲ ವೀಕ್ಷಣೆ ಮಾಡಿದೆ, ಹೋಗಿ ರಿಪೋರ್ಟ್ ಎಲ್ಲ ತರಿಸ್ಕೊಂಡೆ. ಇದು ಭಾಳ ಸೂಕ್ತವಾದಂಥ ಜಾಗ ಇಲ್ಲಿ ಮಾಡಬೇಕು ಅಂಥೇಳಿ, ಏಕೆಂದರೆ ಪಕ್ಕದಲ್ಲೇ ಗಂಗಮ್ಮನ ದೇವಸ್ಥಾನ ಕೂಡ ಇದೆ. ಅಲ್ಲಿಂದ ಗಂಗಮ್ಮನ ಪೂಜೆ ಮಾಡಿಕೊಂಡು ಆರತಿ ತೆಗೆದುಕೊಂಡು ಬಂದು ಬೆಂಗಳೂರಿನ ಇತಿಹಾಸದಲ್ಲೇ ಇಲ್ಲಿವರೆಗೂ ಮುಂದೆ ನಡೀಬೋದು, ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀಬೋದು. ಕಾವೇರಿ ಆರತಿ ಕಾರ್ಯಕ್ರಮ ಯಾವುದೂ ನಡೆದಿಲ್ಲ. ನಮ್ಮ ಸರ್ಕಾರ KRS ಅಲ್ಲಿ ಮುಂದಕ್ಕೆ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಅದಕ್ಕೆಲ್ಲ ಪೂರ್ವ ತಯಾರಿ ಎಲ್ಲ ನಡೀತಾ ಇದೆ. ಒಂದು ಟೀಮು ಕಾಶಿ ಬೇರೆ ಬೇರೆ ಕಡೆ ಎಲ್ಲ ಹೋಗೆಲ್ಲ ನೋಡ್ಕೊಂಡೆಲ್ಲ ಬಂದಿದೆ. ನಾನು ಕೆಲವು ಕಡೆ ಎಲ್ಲ ಹೋಗಿ ನೋಡಿಕೊಂಡು ನಾನು ಬಂದಿದ್ದೇನೆ. ಸೊ ನಾಳೆ ಬೆಳಗ್ಗೆ ನಾನು ಮತ್ತು ಆ ಸ್ಥಳೀಯ ಶಾಸಕರು ಹೋಗಿ ಬಾಗಮಂಡಲಿಗೆ ಹೋಗಿ ಆ ಕಾವೇರಿ ಪೂಜೆ ತಲಕಾರಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಸಾಯಂಕಾಲ ನಾನು ಬೆಂಗಳೂರು ನಾಗರಿಕರಿಗೆ ಒಂದು ಮನವಿ ಮಾಡೋದು, ಭಾಳ ವಿಶೇಷವಾದಂಥ ಒಂದು ಆ ತಾಯಿಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ನೀರಿಗೆ ತೊಂದರೆ ಆಗಬಾರ್ದು, ಅಂತರ್ಜಲವನ್ನು ಹೆಚ್ಚಿಸಬೇಕು. ಹೋದ ವರ್ಷ ಭಾಳ ತೊಂದರೆ ಆಯಿತು, ಆದರೂ ಕೂಡ ನಾವೆಲ್ಲ ನಿಭಾಯಿಸೋ. ಇದು ಸರ್ಕಾರದ ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮನ ನಿಮ್ಮ ಕಾರ್ಯಕ್ರಮ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂಥೇಳಿ ಇವತ್ತು 5ನೇ ಸ್ಟೇಜ್ ಕೂಡ ಚಾಲನೆಗೆ ನಾವು ಕೊಟ್ಟಿದ್ದೇವೆ. ಈ ಹಿನ್ನೆಲೆಯಲ್ಲಿ 5 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ಸೊ 7 ಗಂಟೆಗೆ ಸ್ವಲ್ಪ ಕತ್ತಲಾಗ್ತಿದ್ದಂಗೆ ಆರತಿ ಪ್ರಾರಂಭ ಆಗ್ತದೆ, ಕಾವೇರಿ ಆರತಿ ಪ್ರಾರಂಭ ಆಗ್ತದೆ. ತಾವೆಲ್ಲ ನಾನು ನಾಗರಿಕರಿಗೆ ಮನವಿ ಮಾಡ್ಕೊಳ್ತೇನೆ, ಬಂದು ನೀವು ನೋಡಿ, ಆಮೇಲೆ ನೀವೇನು ಬೇಕಾದ್ರೂ ಕಾಮೆಂಟ್ ಮಾಡಿ. ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ಒಂದು ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನಗೊಂದು ನಂಬಿಕೆ. ಸೊ ಅದಕ್ಕೆ ನೀವು ಕೂಡ ಎಲ್ಲ ಬಂದು ಭಾಗಿಯಾಗಬೇಕು. ನೀವು ತಾಯಿ ಕಾವೇರಿ ತಾಯಿಯಲ್ಲಿ ಕೇಳ್ಕೊಳ್ಬೇಕು, ಒಳ್ಳೆ ಮಳೆ ಆಗಲಿ, ಜಲ ತುಂಬಲಿ, ಯಾವುದೂ ಕೂಡ ನಮ್ಮ ರಾಜ್ಯಕ್ಕೆ ನಾಡಿಗೆ ಏನು ತೊಂದರೆ ಆಗಬಾರ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.